ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ಒಂದು ಹೆಲ್ದಿ ಟಿಪ್ಸ್ನೊಂದಿಗೆ ಹೆಲ್ದಿ ಫುಡ್ನೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮ ಕಾರ್ಯಕ್ರಮದ ಗೆಸ್ಟ್ ಆಗಿರುವಂತಹ ಸಿರಿಧಾನ್ಯದ ಆಹಾರ ಉದ್ಯಮಿ, ಆಹಾರ ತಜ್ಞರು ಹಾಗೆ ಆರೋಗ್ಯದ ಸಲಹೆಗಾರರು ಆಗಿರುವಂತಹ ವಂದೇ ಮಾತರಂ ಹೋಟೆಲ್ನ ಮಾಲೀಕರು ನಾಗೇಶ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ಸರ್, ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಯಾವ ಒಂದು ಹೆಲ್ದಿ ಫುಡ್ನ ಹೇಳ್ಕೊಡ್ತಾ ಇದ್ದೀರಾ? ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ಎಣ್ಣೆ ಐಟಮ್ ಅಂದರೆ ಭಾಳ ಇಷ್ಟ. ಹೌದು. ಸೊ ಸಿರಿಧಾನ್ಯದಲ್ಲಿ ಸಾಮೆ, ಅಕ್ಕಿ, ಈರುಳ್ಳಿ ಪಕೋಡ. ಓಕೆ, ಇದಕ್ಕೆ ಏನೇನೆಲ್ಲ ಬೇಕು ಸರ್ ಹಾಗಾದ್ರೆ? ಸಾಮೆ ಅಕ್ಕಿ ಈರುಳ್ಳಿ ಪಕೋಡ ಬೇಕಾಗುವ ಪದಾರ್ಥಗಳು: ಸಾಮೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಈರುಳ್ಳಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ ಮತ್ತು ಎಣ್ಣೆ. ಓಕೆ, ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಕರಿಬೇಕಾ ಇದನ್ನ? ಹೌದು. ಈಗ ಇದಕ್ಕೆ ಒಂದು ಮಿಶ್ರಣ ಮಾಡ್ಕೊಂಡು ಅದಕ್ಕಿಂತ ಮುಂಚೆ ಒಲೆ ಹಚ್ಕೊಳ್ಳೋಣ, ಎಣ್ಣೆ ಕಾಯ್ತಾ ಇಟ್ಬಿಡೋಣ. ಓಕೆ ಓಕೆ, ಖಂಡಿತ. ಅಂದ್ರೆ ನಾವು ಹೆಲ್ದಿ ಟಿಪ್ಸ್ ಕೊಡ್ತಾ ಇದೀವಿ ಅಂತ ನಾನು ಪ್ರತಿ ಸಂಚಿಕೆಯಲ್ಲೂ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಆದ್ರೆ ನಮ್ಮಲ್ಲಿ ಒಂದು ಮೈಂಡ್ ಸೆಟ್ ಹೇಗೆ ಕ್ರಿಯೇಟ್ ಆಗಿದೆ ಅಂದ್ರೆ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥ ನಮಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅನ್ಕೊಂಡಿದೀವಿ. ನೀವೀಗ ನಮಗೆ ಎಣ್ಣೆಯಲ್ಲಿ ಕರೆದಿರುವಂತ ಒಂದು ಫುಡ್ ಹೇಳ್ಕೊಡ್ತಾ ಇದ್ದೀರಾ, ನೀವೇನ್ ಹೇಳ್ತೀರಾ ಇದಕ್ಕೆ? ಈಸ್ ಇಟ್ ಹೆಲ್ದಿ? ಹೌದು, ಆರೋಗ್ಯವಾದ ಎಣ್ಣೆಯಲ್ಲಿ ತಗೊಂಡ್ರೆ ಎಲ್ಲವೂ ಆರೋಗ್ಯನೇ. ಇವತ್ತು ಒಳ್ಳೆ ಎಣ್ಣೆ ತಗೊಳ್ದೇ ಇರೋದ್ರಿಂದ ಸಮಸ್ಯೆಗಳಾಗಿದೆ ಅಷ್ಟೇ. ಇಲ್ಲ ಅಂತಂದ್ರೆ ನಿಮ್ಗೆ ಒಳ್ಳೆ ಎಣ್ಣೆಯಲ್ಲಿ ನೀವು ಮಿತವಾಗಿ ಯಾವುದೇ ಬಳಸಿದ್ರು ಎಲ್ಲವೂ ಒಳ್ಳೆಯದೇ. ಹೌದು ಹೌದು ಹೌದು. ಈರುಳ್ಳಿ, ಈಗ ಸಾಮೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕೊಳ್ತಿರಲ್ಲ, ಅಷ್ಟೇ ಪ್ರಮಾಣದಷ್ಟು ಈರುಳ್ಳಿ, ಅಂದ್ರೆ ಅದೊಂದು ಒಂದ್ ಬೌಲ್, ಇದೊಂದು ಬೌಲ್, ಅಂದ್ರೆ ಇದು 2 ಬೌಲ್ ಅಷ್ಟು. ಓಕೆ. ಸೊ ಒಂದು ಅಂದಾಜಲ್ಲಿ ಹಾಕೊಳ್ತೇನೆ. ಅಂದ್ರೆ ಪಕೋಡ ಬೋಂಡ ಅಂದ್ರೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಅಲ್ವಾ? ಈರುಳ್ಳಿ ಬೋಂಡ ಅಂದ್ಮೇಲೆ ಈರುಳ್ಳಿ ಇರ್ಬೇಕು, ಇಲ್ಲಾಂದ್ರೆ ಈರುಳ್ಳಿ ಲೆಸ್ ಬೋಂಡ ಆಗುತ್ತೆ. ಹೌದು ಹೌದು ಹೌದು. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು ತೊಗೊಳ್ಳಿ. ಓಕೆ. ಕರಿಬೇವನ್ನು ಹೆಚ್ಚು ಹಾಕೊಳ್ಬೋದು, ಚೆನ್ನಾಗಿರುತ್ತೆ. ಉಪ್ಪುನು ಹಾಕೋಣ. ನಮಗೆ ಎಷ್ಟು ಖಾರ ಬೇಕೋ ಅದು ನೋಡ್ಕೊಂಡು ಹಾಕೋಬೇಕಲ್ವಾ? ಹೌದು. ಉಪ್ಪು ಕೊಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈಗ ಈ ಮಿಶ್ರಣವನ್ನ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಇದ್ರ ಜೊತೆಗೆ ಬೆರೆಯುತ್ತೆ. ಓಕೆ. ಉಪ್ಪು ಖಾರ ಎಲ್ಲ ಒಂದಕ್ಕೊಂದಕ್ಕೆ ಸರಿಗೆ ಬೆರೆಯುತ್ತೆ ಅಲ್ವಾ? ಹೌದು. ಓಕೆ. ಸೊ ಈಗ ಒಂದು ಭಾಗ ಸಾಮೆ ಅಕ್ಕಿ ಹಿಟ್ಟು, ಅಂದ್ರೆ ಒಂದು ಭಾಗ ಸಾಮೆ ಅಕ್ಕಿ ಹಿಟ್ಟು, ಒಂದು ಭಾಗ ಕಡಲೆ ಹಿಟ್ಟು. ಹೌದು. ಒಂದೇ ಪ್ರಮಾಣದಲ್ಲಿ ತಗೋಬೇಕು ಎರಡನ್ನು ಅಲ್ವಾ? ಹೌದು, ಸಮ ಪ್ರಮಾಣ. ನಾವು ಹೇಳ್ದಾಗೆ ಕೊಲೆಸ್ಟ್ರಾಲ್ ಅಂತ ನಾವು ಎಣ್ಣೆನ ಅಂದರೆ ನಮಗೆ ದೇಹಕ್ಕೆ ಬೇಕಾಗಿರೋಂಥ ಕೊಲೆಸ್ಟ್ರಾಲ್ನೇ ನಾವು ತಗೋತಾ ಇಲ್ಲ. ನಮಗೆ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀವಿ. ಎಣ್ಣೆ, ಕಾಯಿ, ನೀವು ಹೇಳ್ದಾಗ ತೆಂಗಿನಕಾಯಿ ಎಲ್ಲಾನು ಯೂಸ್ ಮಾಡೋದು ಬಿಟ್ಬಿಟ್ಟಿರ್ತೀವಿ. ಒಂದೇನಂದ್ರೆ ಕೊಲೆಸ್ಟ್ರಾಲ್ ಅನ್ನೋದು ಆಕ್ಚುಲಿ HDL LDL ಅಂತ ಹೇಳ್ತಾರೆ, ಲೋ ಡೆನ್ಸಿಟಿ ಅಂಡ್ ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಅಂತ ಹೇಳಿ. ನಾವು ಸರಿಯಾಗಿ ಆಹಾರನ ಸರಿಯಾದ ಸಮಯಕ್ಕೆ ತಗೊಳ್ದಿದ್ದಾಗ ಅವಾಗ ಕೆಟ್ಟ ಕೊಲೆಸ್ಟ್ರಾಲ್ ಉತ್ಪನ್ನ ಆಗುತ್ತೆ. ಆದ್ರೆ ಹಸಿವಾದಾಗ ನಾವು ಸರಿಯಾದ ಸಮಯದಲ್ಲಿ ತಗೊಂಡಾಗ ಈ ಸಮಸ್ಯೆಗಳು ಬರೋದಿಲ್ಲ. ಇದಕ್ಕೆ ಜೀರಿಗೆ ಒಂದ್ ಸ್ವಲ್ಪ ಆಡ್ ಮಾಡೋಣ. ಸರ್, ನೀವು ಹೇಳ್ದಾಗೆ ಸುಮ್ಮನೆ ಟೈಮಿಗೆ ಊಟ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದಾರಲ್ಲ, ಮಾಡೋದಕ್ಕಿಂತ ಹಸಿವಾದಾಗ ಊಟ ಮಾಡಿ ಅವಾಗ ನಾವು ಹೆಲ್ದಿ ಆಗಿರ್ಬೋದು ಅಂತ ಅಂದ್ರಿ. ಸೊ ಇದು ಹೇಗೆ, ಈ ಕಾನ್ಸೆಪ್ಟ್ ಹೇಗೆ ನಮ್ಮ ಬಾಡಿಲಿ ವರ್ಕ್ ಆಗುತ್ತೆ? ಈಗ ನಿಮ್ಮ ವೆಹಿಕಲ್ಗೆ ನೀವು ಇಂಧನವನ್ನು ತುಂಬ್ತೀರಿ,
ನಿಮ್ಮ ಗಾಡಿಯಲ್ಲಿ ಇಂಧನ ಖಾಲಿ ಆದ್ಮೇಲೆ ಹಾಕ್ತೀರಾ ಅಥವಾ ಟೈಮ್ ಟು ಟೈಮ್ ನೋಡ್ಕೊಂಡು ಹಾಕ್ತೀರಾ? ಹೌದು, ಖಾಲಿ ಆದ್ಮೇಲೆ ಹಾಗೆ ನಮ್ಮ ದೇಹದಲ್ಲಿ ಏನ್ ಅವಶ್ಯಕತೆ ಅನ್ನೋದು ದೇಹದ ವ್ಯವಸ್ಥೆ ಇದೆ, ಅದೇ ಪ್ರಕೃತಿ ಜೊತೆ ಬಾಳೋದು ಅಂತ. ದಟ್ ಈಸ್ ದ ನೇಚರ್, ಲಿವಿಂಗ್ ವಿತ್ ದ ನೇಚರ್ ಅಂತ ಹೇಳಿ. ಹಸಿವು, ಬಾಯಾರಿಕೆ, ಈ ತರದ್ದೆಲ್ಲವೂ ಆ ಸೂಕ್ಷ್ಮಗಳು ದೇಹನೇ ತಿಳಿಸುತ್ತೆ. ಹೌದು. ಸ್ವಲ್ಪ ನೀರ್ ತಗೊಳ್ಳಿ. ನೀರು ಸುಮಾರು ಒಂದು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳೋಣ, ಅರ್ಧ ಪ್ರಮಾಣದಷ್ಟು. ಅಂದ್ರೆ ಈಗ ಹಿಟ್ಟುಗಳು ಒಟ್ಟು ಎಷ್ಟು ಹಾಕಿದ್ವಿ ಅದು ಅರ್ಧ ಪ್ರಮಾಣದಷ್ಟು ನೀರು ಹಾಕೋಣ. ಹಾಗೆ ಹದ ನೋಡ್ಕೊಂಡು ಅದನ್ನೇ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ. ಇದನ್ನೆಲ್ಲ ಜನರು ಫಾಲೋ ಮಾಡಿದ್ರೆ ಎಷ್ಟೋ ರೋಗಗಳಿಂದ ನಾವು ಹೊರಗಿರ್ಬೋದು. ಹಾಸ್ಪಿಟಲ್ಗೆ ಹೋಗೋದು, ಅದಕ್ಕೆ ದುಡ್ಡಿಡೋದನ್ನ ಎಲ್ಲ ಕಡಿಮೆ ಮಾಡ್ಕೋಬಹುದು ಅಲ್ವಾ? ಹೌದು. ಒಂದು ಏನಂದ್ರೆ ಸ್ವಾಸ್ಥ್ಯವಾಗಿ ದೇಹ ಮತ್ತು ಶರೀರ, ಇಂದ್ರಿಯ, ಮನಸ್ಸುಗಳು, ಆತ್ಮ, ಇದು 4 ಸಂಯೋಗನೆ ಮನುಷ್ಯ ಆಗ್ತಾನೆ. ಇವತ್ತು ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂತ ಏನ್ ಹೇಳ್ತಾರೆ, ದೇಹ ಮತ್ತು ಮನಸ್ಸಿನ ತದ್ವಿರುದ್ಧದಿಂದ ಆಗ್ತಾ ಇರುವಂತ ಸಮಸ್ಯೆಗಳು ಮೂಲ, ಎಲ್ಲದಕ್ಕೂ ಮೂಲ ನಮ್ಮ ಆಹಾರ. ನಾವು ಆಹಾರ ಏನ್ ತಿಂತೀವಿ ಅದ್ರ ಮೇಲೆ ನಮ್ಮ ಮನಸ್ಥಿತಿಗಳು ನಿರ್ಮಾಣ ಆಗುತ್ತೆ. ನಮ್ಮ ಮನಸ್ಥಿತಿಗಳು ಹೇಗಿರ್ತದೆ ಆ ರೀತಿ ನಮ್ಮ ಚಿಂತನೆಗಳು ಮೂಡುತ್ತೆ. ನಮ್ಮ ಚಿಂತನೆಗಳು ಹೇಗಿರುತ್ತೆ ಹಾಗೆ ಕೆಲಸ ಮಾಡ್ತೀವಿ. ನಾವು ಯಾವ ರೀತಿ ಕೆಲಸ ಮಾಡ್ತೀವೋ ಆ ರೀತಿ ಪರಿಣಾಮ ಬರುತ್ತೆ. ಇದನ್ನ ಭಗವದ್ಗೀತಾದಲ್ಲಿ ಎಲ್ಲಾನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಸೊ ಇದು ಒಂದು ಇದು ರೆಡಿ ಆಗಿದೆ. ಸೊ ಈಗ ಎಣ್ಣೆ ಕಾದಿದೆಯಲ್ವಾ, ನಾವೊಂದು ಟೆಸ್ಟ್ ಮಾಡ್ಬೋದು. ಸಣ್ಣದಾಗಿ ಹೀಗೆ ಹಾಕಿದ್ರೆ ಅದರಲ್ಲಿ ನಮಗೆ ಗೊತ್ತಾಗತ್ತೆ ಎಣ್ಣೆ ಕಾದಿದೆ ಅಂತೇಳಿ. ಸೊ ಇದು ಕಾದಿದೆ. ಈಗ ಏನ್ ಮಾಡೋಣ, ಇದನ್ನ ಒಂದು ಗುಪ್ಪೆ ಗುಪ್ಪೆ ಹಾಗೆ ಹಾಕೋಣ. ಓಕೆ. 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 ಅದು ಗೊತ್ತಾಗತ್ತಲ್ಲ, ಆದ್ರೆ ಕೆಂಪಗಾಗಿರುತ್ತೆ ಕಲರು. ಹೌದು. ಈ ಡಯಟ್ ಮಾಡೋದವರಿಗೆ ಎಣ್ಣೆಲಿ ಕರಿತಾ ಇರೋದು ನೋಡಿದ್ರೆ ಭಯ ಆಗುತ್ತೆ. ನನಗಂತೂ ನಿಜ ಅನ್ನಿಸ್ತಾ ಇದೆ, ಭಯ ಆಗ್ತಾ. ಎಷ್ಟೊಂದು ಎಣ್ಣೆ ಇದೆ, ಕರಿತಾ ಇದ್ದೀರಾ, ಫುಡ್ಡು ಹೆಲ್ದಿನಾ ಅಲ್ವಾ ಅಂತ ಅನ್ಸುತ್ತೆ. ಈ ಕೋಲ್ಡ್ ಪ್ರೊಸೆಸ್ಡ್ ಆಯಿಲ್ ಅಲ್ಲಿ ದೇಹಕ್ಕೆ ಬೇಕಾಗಿರುವಂತಹ ಒಂದು ಪದಾರ್ಥಗಳೇನಿದಾವೆ ಯಾವುದೋ ಹಾಳಾಗೋದಿಲ್ಲ, ಯಾವುದೇ ರೀತಿಯ ರಾಸಾಯನಿಕಗಳು ಉಪಯೋಗಿಸೋದಿಲ್ಲ. ಹಾಗಾಗಿ ಈ ಗಾಣದಲ್ಲಿ ತೆಗೆದಿರೋ ಎಣ್ಣೆನ ನೀವು ಕಾನ್ಫಿಡೆಂಟ್ ಆಗಿ ತಿನ್ನಿ. ಯಾವುದೇ ಒಂದು ಪದಾರ್ಥಗಳು ಇತಿಯಾಗಿ ಮಿತಿಯಾಗಿ ತಿಂದಾಗ ಮಾತ್ರ ಆರೋಗ್ಯ ಖಂಡಿತ ಹಾನಿ ಆಗೋದಿಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಹೌದು ಹೌದು. ಸೊ ಈ ಸಾಮೆ ಅಕ್ಕಿ ಈ ಎಣ್ಣೆ ಐಟಮ್ಗಳಿಗೂ ಬಹಳ ಒಳ್ಳೆ ಕಾಂಬಿನೇಷನ್. ಯಾಕೆಂದ್ರೆ ಇದರಲ್ಲಿ ನಾರಿನಂಶ ಇದೆ, ಎಣ್ಣೆಯಲ್ಲಿ ಎನರ್ಜಿ ಅಥವಾ ಒಂದು ಇದೆ. ಆಮೇಲೆ ಸಿರಿಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಇಂದ ಹಿಡಿದು ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ಸ್, ಮಿನರಲ್ಸ್ ಎಲ್ಲ ಇದೆ. ಎಣ್ಣೆಯಲ್ಲಿ ಈ ಸಿರಿಧಾನ್ಯಗಳು ವಿತ್ ಡೈಕಾಟಿಲಿಡನ್ ಇರುವಂತ ಕಡಲೆ ಹಿಟ್ಟು ಎಲ್ಲ ಅದ್ಭುತವಾದ ಕಾಂಬಿನೇಷನ್. ನೀವ್ ಯಾರಾದ್ರೂ ಡಯಟಿಷಿಯನ್ ಕೊಟ್ರೆ ಅವ್ರ ಆಶ್ಚರ್ಯ ಬೀಳೋಷ್ಟು ಒಳ್ಳೊಳ್ಳೆ ಪದಾರ್ಥಗಳಿದಾವೆ. ಚೆನ್ನಾಗಿ ಜೀರ್ಣ ಆಗ್ಲಿಕ್ಕೂ ಜೀರಿಗೆ ಇದೆ, ರುಚಿಗೆ ಬೇಕಾಗಿರುವಂತ ಉಪ್ಪು ಖಾರ ಎಲ್ಲಾನು ಚೆನ್ನಾಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಎಲ್ರು ಇಷ್ಟ ಬೀಳ್ತಾರೆ. ನೀವು ಕಾನ್ಫಿಡೆಂಟ್ ಆಗಿ ತಿನ್ನಿ, ಯಾವುದೇ ರೀತಿ ಅನಾರೋಗ್ಯ ಆಗೋದಿಲ್ಲ. ನಿಮ್ಮ ಮನಸ್ಥಿತಿ ಮೇಲೆ ಆಗುತ್ತೆ ಯಾವುದೇ ವಿಷಯಗಳು. ನಮ್ಮ ಮನಸ್ಥಿತಿನ ಸುಂದರವಾಗಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯವೂ ಅಷ್ಟೇ ಸುಂದರವಾಗಿರುತ್ತೆ. ಹೌದು. ನಮ್ಮ ಮನಸ್ಥಿತಿಯು ಕೂಡ ಉತ್ತಮವಾದ ಆರೋಗ್ಯಕ್ಕೆ ಒಂದು ಪಾರ್ಟ್ ಅಂತ ಹೇಳ್ಬೋದು ಅಲ್ವಾ? ಹೌದು. ಮನುಷ್ಯ ಅಂತಂದ್ರೆ ಶರೀರ, ಇಂದ್ರಿಯ, ಮನಸ್ಸು, ಆತ್ಮಗಳ ಒಂದು ಸಂಯೋಗ ಅಲ್ವಾ? ಇದು 4 ಅಲೈನ್ಮೆಂಟ್ ಆಗಿದ್ರೆ ಮಾತ್ರ ಆರೋಗ್ಯ ಚೆನ್ನಾಗಿರುತ್ತೆ. ಹೌದು ಹೌದು ಹೌದು. ಇದು ನಮ್ಮ ಒಂದು ಭಾರತೀಯ ಪರಂಪರೆಯಲ್ಲಿ ಆಧ್ಯಾತ್ಮಿಕವಾಗೂ ಅಡಿಗೆಗೂ ಬಹಳ ಒಂದು ಹತ್ತಿರ ಇದೆ. ಯಾಕೆಂತಂದ್ರೆ ಯಾವುದೇ ಆಹಾರ ಮನಸ್ಸು ಕೊಟ್ಟು ಮಾಡಿದಾಗ ಮಾತ್ರ ಚೆನ್ನಾಗಿ ಬರ್ತದೆ. ಹಾಗಾಗಿ ನಮ್ಮ ಒಂದು ಸಾಧನೆಗೂ ಆರೋಗ್ಯಕ್ಕೂ ಆಹಾರಕ್ಕೂ ಬಹಳ ಕಲಕಿದೆ. ಹೌದು ಸರ್, ಹೌದು. ಆದರೆ ಈಗ ಈ ಸ್ಟ್ರೆಸ್ ಲೈಫು, ಓಡಾಟ, ಆಫೀಸು ಅನ್ನೋದ್ರಲ್ಲಿ ನಮ್ಮ ಮನಸ್ಥಿತಿನ ಸುಂದರವಾಗಿ ಇಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಟೆನ್ಷನ್ನು, ಹೋಗಿ ಬಾ ಅನ್ನೋದ್ರಲ್ಲಿ. ಹಾಗಾಗಿ ಅದಕ್ಕೂ ಅರ್ಧ ನಾವು ಆರೋಗ್ಯನ ಕಳ್ಕೊತಾ ಇದ್ದೀವಿ ಅಲ್ವಾ? ಅದೇ ಒಂದು ಚಿಂತೆ ನಾವ್ ಎಷ್ಟೇ ಬಿಡ್ದು ನಾವು ಅದನ್ನ ಮನೋನಿಗ್ರಹ ಕರೆಕ್ಟ್ ಆಗಿ ಮಾಡ್ತು ಅಂತಂದ್ರೆ ಈ ಸಮಸ್ಯೆಗಳು ನಮಗ್ ಬರೋದಿಲ್ಲ. ಕೆಲವು ನಮ್ ಕೈಲಿದೆ. ಹೌದು ಹೌದು. ಇದು ಹದವಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ.
ರೆಡಿ ಆಗಿದೆ ಅಲ್ಲ ಸರ್ ಇದು? ಹಾ ರೆಡಿ ಆಗಿದೆ. ಅದು ಕೆಂಪಗಾಗಿದೆ, ಕಲರ್ ಬಂದಿದೆ. ಕೆಂಪಾಗ್ತಾ ಇದೆ. ಅದು ಸ್ವಾದ ಸ್ಮೆಲ್ ಬರುತ್ತೆ ನಿಮ್ಗೆ ಹಾ 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 ಒಂದು ಫಿನಿಶಿಂಗ್ ಆದಾಗ. ಹಾ ಹಾ ಅವಾಗ ನಾವು ತೆಗಿಬೇಕಾಗುತ್ತೆ. ತೆಗಿಯೋಣ. ಹಾ ಓಕೆ. ಸೊ ಒಂದ್ಸತಿ ನೋಡೋಣ. ನೋಡಿ ಎಲ್ಲ ಕ್ರಿಸ್ಪಿ ಆಗಿದೆ. ಕ್ರಿಸ್ಪಿಯಾಗಿ ಆನಿಯನ್ ಎಲ್ಲ ಬೇಯ್ತಾ ಇದೆ. ಓಕೆ. ಸರ್ವಿಂಗ್ ಪ್ಲೇಟ್ ಕೊಡ್ಲಾ? ಸರ್ವಿಂಗ್ ಪ್ಲೇಟ್ ಕೊಡಿ. ಓಕೆ. ಸೊ ಆ ಸೌಂಡಲ್ಲೇ ಗೊತ್ತಾಗ್ತಾ ಇದೆಲ್ಲ ನಮಗೆ ಆಗಿದೆ, ಕ್ರಿಸ್ಪಿನೆಸ್ ಬಂದಿದೆ ಅಂತ. ಹೌದಮ್ಮ. ಇದೆಲ್ಲ ಈಗ ಈ ಸೌಂಡಲ್ಲಿ ಗೊತ್ತಾಗುತ್ತೆ ಆಗಿದೆ ಅಂತ. ಹೌದು ಹೌದು. ಹಾಗೆ ಅದು ಸ್ಮೆಲ್ಲು ಫಿನಿಶಿಂಗ್ ಆದಾಗ ಅದು ಬಹಳ ಚೆನ್ನಾಗಿ ಅದರ ಸ್ಮೆಲ್ ಸ್ವಾದವನ್ನು ಬಿಡುತ್ತೆ. ಸೊ ಒಳಗಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಗರಿ ಗರಿ ಆಗಿದೆ. ಗರಿ ಗರಿ ಆಗಿದೆ. ಸಂಜೆ ಹೊತ್ತು ಮಾಡಿಕೊಂಡು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಅಯ್ಯೋ ಆರೋಗ್ಯ ಹಾಳಾಗ್ತಿದ್ಯಪ್ಪ ಅಂತ ಚಿಂತೆ ಮಾಡದೆ ತಿನ್ಬೋದು. ಯಾವುದೇ ವಿಷಯಗಳು ನೀವು ಹೇಗೆ ಚಿಂತೆ ಮಾಡಿದ್ರೆ ಹಾಗೆ ಪರಿಣಾಮ ಆಗುತ್ತೆ. ಹಾಗಾಗಿ ಆಹಾರ ಸೇವನೆ ಮಾಡಬೇಕಾದಾಗ ನಾವು ಒಳ್ಳೆ ಮನಸ್ಸಿಂದ ಭಗವಂತ ನೀನು ಕೊಟ್ಟಿದ್ದೀಯ ಅಂತ ಹೇಳಿ ನಾವು ಒಳ್ಳೆ ಮನಸ್ಸಿಂದ ತಿಂದಾಗ ಮಾತ್ರ ನಮ್ಗೆ ಆರೋಗ್ಯ ಕೊಡುತ್ತೆ. ಹಾಗಾಗಿ ಆಹಾರ ತಿನ್ಬೇಕಾದಾಗೂ ಕೆಲವಾರು ಮಂತ್ರಗಳು ಹೇಳ್ತಾರಲ್ಲ, ಆ ಮಂತ್ರಗಳು ನಮ್ಗೆ ಆರೋಗ್ಯ ಕೊಡ್ಲಿ, ಐಶ್ವರ್ಯ ಕೊಡ್ಲಿ, ಬುದ್ಧಿಶಕ್ತಿಯನ್ನು ಕೊಡ್ಲಿ, ತೇಜಸ್ ಕೊಡ್ಲಿ, ವೀರ್ಯವನ್ನು ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ತಿನ್ಬೇಕು ಅಂತೇಳಿ ಕೆಲವು ಶ್ಲೋಕಗಳಿದಾವೆ ಅಲ್ಲ. ಸೊ ಇದು ಆನಿಯನ್ ಪಕೋಡ ರೆಡಿ ಇದೆ. ಇದನ್ನ ಸೇವಿಸ್ಬಿಟ್ಟು ಹೇಳಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹೆಲ್ದಿ ಆ್ಯಂಡ್ ಯಮ್ಮಿ ಫಾರ್ ಟಮ್ಮಿ ರೆಸಿಪಿ ಆಗಿರುವಂತಹ ಸಾಮೆ ಅಕ್ಕಿ ಈರುಳ್ಳಿ ಪಕೋಡ ರೆಡಿಯಾಗಿದೆ. ಇದನ್ನು ಮಾಡೋದು ಹೇಗೆ ಅಂತ ಒಂದು ಸಣ್ಣ ಝಲಕ್ ನೋಡ್ಕೊಂಡ್ ಬಂದ್ಬಿಡಿ. ಸಾಮೆ ಅಕ್ಕಿ ಈರುಳ್ಳಿ ಪಕೋಡ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡಲು ಇಡಿ. ನಂತರ ಒಂದು ಬೌಲ್ಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅಚ್ಚ ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕಿ ಮಿಶ್ರಣ ಮಾಡಿಕೊಳ್ಳಿ. ನಂತರ ಅದಕ್ಕೆ ಸಾಮೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಜೀರಿಗೆ, ಸ್ವಲ್ಪ ನೀರನ್ನ ಹಾಕಿ ಮಿಶ್ರಣ ಮಾಡಿ ಅದನ್ನ ಕಾದಿರುವ ಎಣ್ಣೆಗೆ ಹಾಕಿ ಕರಿದರೆ ಸಾಮೆ ಅಕ್ಕಿ ಈರುಳ್ಳಿ ಪಕೋಡ ಸವಿಯಲು ಸಿದ್ಧವಾಗಿರುತ್ತೆ.